ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೇ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಭಾಗ 1ರಲ್ಲಿನ ಪಾಠ 1 ನಮ್ಮ ಸುತ್ತಲಿನ ಆಕೃತಿಗಳು. ಈ ಒಂದು ಪಾಠದ ಬಗ್ಗೆ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 1ರಿಂದ ಪುಟ ಸಂಖ್ಯೆ 7ರವರೆಗೆ ಎಲ್ಲ ಒಂದು ವಿವರಣೆಯನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾರಾದರೂ ಅವುಗಳನ್ನು ವಿಡಿಯೋವನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಎಲ್ಲ ವಿವರಣೆಯನ್ನು ಪುಟ ಸಂಖ್ಯೆ 1ರಿಂದ 7ರವರೆಗೆ ಇರುವಂಥ ಎಲ್ಲ ವಿವರಣೆಯನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಿ, ಹಾಗೆ ಬರೆದುಕೊಳ್ಳಿ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 8ರಿಂದ ಮುಂದಿನ ಒಂದು ವಿಡಿಯೋವನ್ನು ತಿಳಿಯುತ್ತಾ ಹೋಗೋಣ, ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಬನ್ನಿ, ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸರಿಯಾಗಿ ಬರೆದುಕೊಳ್ಳಿ. ಸರಿನಾ ಮಕ್ಕಳೇ? ನೋಡಿ, ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಕೂಡ ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಸರಿನಾ ವೀಕ್ಷಕರೇ? ಇವತ್ತಿನ ಒಂದು ವಿಡಿಯೋವನ್ನು ಆರಂಭಿಸೋಣ ಬನ್ನಿ. ಮೊದಲನೆಯದಾಗಿ ಸಾರ್ಟಿಂಗ್ 3D ಶೇಪ್ಸ್, 3D ಆಕೃತಿಗಳನ್ನು ವಿಂಗಡಿಸುವುದು. ನೋಡಿ, ಇಲ್ಲಿ ರೈಟ್ ದ ನೇಮ್ಸ್ ಆಫ್ 3D ಶೇಪ್ಸ್ ಇನ್ ದ ಕರೆಕ್ಟ್ ಪ್ಲೇಸಸ್. 3D ಆಕೃತಿಯ ಹೆಸರುಗಳನ್ನು ಇಲ್ಲಿ ಸರಿಯಾದ ಒಂದು ಸ್ಥಳಗಳಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ 2 ವೃತ್ತಗಳನ್ನು ಕೊಟ್ಟಿದ್ದಾರೆ, ಎ ಭಾಗ ಮತ್ತು ಬಿ ಭಾಗ. ನೋಡಿ, ಎ ಭಾಗದಲ್ಲಿ ಏನು ಬರೀಬೇಕಂದ್ರೆ, ಮೊದಲನೇದಾಗಿ ಆಲ್ ಫೇಸಸ್ ಲುಕ್ ದ ಸೇಮ್, ಎಲ್ಲ ಮುಖಗಳು ಒಂದೇ ರೀತಿ ಕಾಣುವಂತೆ ಇರುವಂಥ ಆಕೃತಿಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಹೆಸರು ಬರೀಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಭಾಗದಲ್ಲಿ ನೋಡಿದರೂ ಕೂಡ ಆಕೃತಿಗಳು ಒಂದೇ ಥರ ಇರಬೇಕು, ಅಂದರೆ ಮುಖ ಒಂದೇ ಥರ ಇರಬೇಕು, ಒಂದೊಂದು ಭಾಗ ಒಂದೊಂದು ಥರ ಇರೋದಲ್ಲ. ಅಂಥ ಆಕೃತಿಗಳು ಯಾವ್ಯಾವಪ್ಪ ನೋಡಿ, ಅವುಗಳನ್ನು ಈಗ ಬರೀತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಕ್ಯೂಬ್. ನೋಡಿ, ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಅಭ್ಯಾಸ ಮಾಡುತ್ತಿರೋದ್ರಿಂದ 2 ಭಾಷೆಗಳಲ್ಲಿ ಬರೀತಾ ಹೋಗೋಣ. ಕ್ಯೂಬ್ ಅಂದರೆ ಚೌಕಘನ. ನೋಡಿ, ಕ್ಯೂಬನ್ನಲ್ಲಿ ಏನಿದೆ ಅಂದರೆ ನಾವು ಯಾವುದೇ ಮುಖವನ್ನು ತೆಗೆದುಕೊಂಡ್ರೂ ಕೂಡ ಒಂದೇ ರೀತಿಯಾಗಿ ಕಾಣ್ತವೆ, ಹೌದಾ? ಇನ್ನು ಅದೇ ರೀತಿಯಾಗಿ ಸ್ಪೇರ್. ನೋಡಿ, ಸ್ಪೇರ್ ಅಂದರೆ ವೃತ್ತ. ಇದು ಕೂಡ ಯಾವ ಭಾಗದಲ್ಲಿ ಕೂಡ ನೋಡಿದರೂ ಕೂಡ ಏನಾಗುತ್ತಪ್ಪ ಅಂದ್ರೆ ಒಂದೇ ತೆರನಾಗಿ ಕಾಣ್ತದೆ. ಇನ್ನು ಅದೇ ರೀತಿಯಾಗಿ ಟ್ರಯಾಂಗ್ಯುಲರ್ ಪಿರಾಮಿಡ್. ನೋಡಿದ್ದೀರಾ ನೀವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಟ್ರಯಾಂಗ್ಯುಲರ್ ಪಿರಾಮಿಡ್ ಬಗ್ಗೆ ನಾವು ಸಂಪೂರ್ಣ ವಿವರಣೆಯನ್ನು ಹೇಳಿದ್ದೇವೆ. ಟ್ರಯಾಂಗ್ಯುಲರ್ ಪಿರಾಮಿಡ್ ಅಂದರೆ ತ್ರಿಭುಜ ಗೋಪುರ ಅಂತ ಹೇಳ್ತೀವಿ. ತ್ರಿಭುಜ ಗೋಪುರ ಇವೆಲ್ಲವುಗಳು ಏನಾಗ್ತವೆ ಅಂದ್ರೆ ಒಂದೇ ಥರ ಕಾಣ್ತವೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಅದನ್ನು ನಾವು ಪಿರಾಮಿಡನ್ನು ಅಭ್ಯಾಸ ಮಾಡುವಾಗ ಅದನ್ನು ಮಾಡಿದ್ದೇವೆ. ತ್ರಿಭುಜ ಗೋಪುರ ಅಂದರೆ 3 ಭಾಗದಲ್ಲಿ ತ್ರಿಭುಜಗಳು ಬರ್ತವೆ. ಈ ರೀತಿಯಾಗಿ ಯಾವ ಭಾಗದಲ್ಲಿ ನೋಡಿದರೂ ಕೂಡ ಒಂದೇ ತೆರನಾಗಿ ಆಕೃತಿ ಕಾಣ್ತದೆ. ಸರಿನಾ? ಎಲ್ಲ ಮುಖಗಳು ಒಂದೇ ರೀತಿ ಕಾಣುವಂಥ ಒಂದು ಆಕೃತಿಗಳು ಯಾವ್ಯಾವಪ್ಪ ಅಂದರೆ ಕ್ಯೂಬ್ ಚೌಕಘನ, ಸ್ಪೇರ್ ವೃತ್ತ, ಟ್ರಯಾಂಗ್ಯುಲರ್ ಪಿರಾಮಿಡ್ ಅಂದರೆ ತ್ರಿಭುಜ ಗೋಪುರ. ಇನ್ನು ಎರಡನೆಯದಾಗಿ ಬಿ ಭಾಗದಲ್ಲಿ ಏನು ಬರೀಬೇಕು ಅಂದರೆ ಆಲ್ ಫೇಸಸ್ ಡು ನಾಟ್ ಲುಕ್ ದ ಸೇಮ್. ಎಲ್ಲ ಮುಖಗಳು ಒಂದೇ ರೀತಿ ಕಾಣಬಾರ್ದು, ಅಂದರೆ ಕಾಣೋದಿಲ್ಲ. ಅಂಥ ಒಂದು ಆಕೃತಿಗಳು ಯಾವ್ಯಾವಪ್ಪ? ಎಕ್ಸಾಂಪಲ್ ಸಿಲಿಂಡರ್. ನೋಡಿ, ಅಂದರೆ ಸಿಲಿಂಡರ್ ಆಕೃತಿಯನ್ನು ನೀವು ನೋಡಿದ್ದೀರ. ಅವುಗಳ ಒಂದು ಏನಾಗಿರೋಂಗಿಲ್ಲ, ಮುಖಗಳು ಒಂದೇ ರೀತಿ ಕಾಣೋದಿಲ್ಲ, ಹೌದಾ? ಇನ್ನು ಕೋನ್ ಕೂಡ ನೋಡಿ, ಈಗ ನೀವು ಬರ್ತ್ಡೇ ಟೋಪಿಯನ್ನು ನೋಡಿದ್ದೀರ, ಹೌದಾ? ಅದು ಕೋನ್ ಆಕೃತಿಯಲ್ಲಿ ಇರ್ತದೆ. ಅದೇನಾಗಿರ್ತದೆ ಅಂದ್ರೆ ಎಲ್ಲ ಭಾಗಗಳು, ಎಲ್ಲ ಮುಖಗಳು ಸೇಮ್ ಇರೋದಿಲ್ಲ, ಕೋನ್. ನೆಕ್ಸ್ಟ್ ಅದೇ ತೆರನಾಗಿ ಆಲ್ ಪಿರಾಮಿಡ್ಸ್ ಎಕ್ಸೆಪ್ಟ್ ಟ್ರಯಾಂಗ್ಯುಲರ್ ಆ್ಯಂಡ್ ಆಲ್ ಪ್ರಿಸಮ್ಸ್, ಇವೆಲ್ಲವುಗಳು ಕೂಡ ನೋಡಿ ಆಲ್ ಪಿರಾಮಿಡ್ಸ್. ನಾನು ಈಗಾಗಲೇ ತೋರಿಸಿದಂತೆ ಎಲ್ಲ ಪಿರಾಮಿಡ್ಗಳು ಕೂಡ ಏನಾಗಿರ್ತವೆ, ಒಂದೇ ರೀತಿ ಮುಖಗಳನ್ನು ಹೊಂದಿರೋದಿಲ್ಲ. ಎಕ್ಸೆಪ್ಟ್ ಇದನ್ನು ಹೊರತುಪಡಿಸಿ ಟ್ರಯಾಂಗ್ಯುಲರ್, ನಾವಿಲ್ಲಿ ಬರೆದಿದ್ದೀವಿ ಟ್ರಯಾಂಗ್ಯುಲರ್ ಪಿರಾಮಿಡ್,
ಇದನ್ನು ಹೊರತುಪಡಿಸಿ ನಾವೇನು ಮಾಡ್ತೀವಿಪ್ಪ ಅಂದ್ರೆ ಸಾಧ್ಯ ಆದಷ್ಟು ಈ ವೃತ್ತದಲ್ಲಿ ಬರೆಯಲಿಕ್ಕೆ ಪ್ರಯತ್ನಿಸಿ. ಟ್ರಯಾಂಗ್ಯುಲರ್ ಆಲ್ ಪ್ರಿಸಮ್ಸ್, ಪಟ್ಟಕಗಳು. ನೋಡಿ ಇಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್, ಟ್ರಯಾಂಗ್ಯುಲನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಒಂದು ಆಕೃತಿಗಳು ಬೇರೆ ಬೇರೆ ಮುಖಗಳು. ನೋಡಿ ಇಲ್ಲಿ 6 ಮುಖಗಳನ್ನು ಹೊಂದಿರುವಂಥ ಆಕೃತಿ ಎದುರು ಬದಲಾಗಿ, ಇಲ್ಲಿ ಆಯತಾಕೃತಿ, ಹೌದಾ, ಇಲ್ಲಿ ಚೌಕ, ಹೀಗೆ ಬೇರೆ ಬೇರೆ ಆಕೃತಿಯನ್ನು ಹೊಂದಿರುವಂಥ ಮುಖಗಳನ್ನು, ಬೇರೆ ಬೇರೆ ಮುಖಗಳನ್ನು ಹೊಂದಿರುವಂಥ ಒಂದೇ ಆಕೃತಿಯಲ್ಲಿ ಬೇರೆ ಬೇರೆ ಮುಖಗಳಿವೆ. ಚೌಕನೂ ಇದೆ, ಆಯತನೂ ಇದೆ, ಷಡ್ಭುಜ ಆಕೃತಿನೂ ಇದೆ, ಹೌದಲ್ವಾ. ಈ ರೀತಿಯಾಗಿ ಹೊಂದಿರುವಂಥ ಆಕೃತಿಗಳಿಗೆ ಇದು ಸರಿಯಾದ ಉದಾಹರಣೆಯಾಗಿದೆ. ನೋಡಿ, ಆಲ್ ಪಿರಾಮಿಡ್ಸ್ ಎಕ್ಸೆಪ್ಟ್ ಟ್ರಯಾಂಗ್ಯುಲರ್ ಆ್ಯಂಡ್ ಆಲ್ ಪ್ರಿಸಮ್ಸ್. ಟ್ರಯಾಂಗ್ಯುಲನ್ನು ಹೊರತುಪಡಿಸಿ ಎಲ್ಲ ಒಂದು ಪಿರಾಮಿಡ್ಗಳು ಕೂಡ ಇದರಲ್ಲಿ ನಾವು ಗುರುತಿಸಬಹುದು. ಎಲ್ಲ ಮುಖಗಳು ಒಂದೇ ರೀತಿ ಕಾಣುವುದಿಲ್ಲ ಅಂತ, ಸರಿನಾ. ಇನ್ನು 2ನೆಯ ಪ್ರಶ್ನೆ, ಶೇಪ್ಸ್ ವಿತ್ ಕರ್ವ್ಡ್ ಎಡ್ಜಸ್, ವಕ್ರತುದಿಗಳಿರುವಂಥ ಆಕೃತಿಗಳು. ವಕ್ರತುದಿಗಳಿರುವಂಥ ಆಕೃತಿಗಳು ಸ್ಪೇರ್. ನೋಡಿ ವೃತ್ತ, ನೋಡಿ ವೃತ್ತದಲ್ಲಿ ವಕ್ರತುದಿಗಳು ಇರುತ್ತವೆ, ಹೌದಾ. ಇನ್ನು ಅದೇ ತೆರನಾಗಿ ಸಿಲಿಂಡರನ್ನು ನೀವು ನೋಡಿದ್ದೀರ, ಈ ಥರ ಇರುತ್ತೆ, ಹೌದಲ್ವಾ. ಮೇಲೆ ಕೂಡ ಕರ್ವ್, ಕೆಳಗೆ ಕೂಡ ಕರ್ವ್, ಹೌದಾ, ಸಿಲಿಂಡರ್ ಆಕೃತಿ. ಇನ್ನು ಕೋನ್, ನಾನು ಹೇಳಿದಂತೆ ಬರ್ತ್ಡೇ ಟೋಪಿ ಈ ಥರ ಇರುತ್ತೆ ನೋಡಿ, ಹೌದಲ್ವಾ. ಈ ರೀತಿಯಾಗಿ ಇದ್ದಾಗ ಇದೇನಾಗುತ್ತೆ, ವಕ್ರತುದಿ ಇಲ್ಲಿ ಹೊಂದಿರ್ತದೆ ಅಲ್ವಾ. ನೋಡಿ ಇಲ್ಲಿಯೂ ಕೂಡ ವಕ್ರಭಾಗ. ಈ ಎಲ್ಲ ಆಕೃತಿಗಳನ್ನು, 3 ಆಕೃತಿಗಳು ವಕ್ರತುದಿಗಳಿರುವಂಥ ಆಕೃತಿಗಳು. ಇನ್ನು ಬಿ ಭಾಗದಲ್ಲಿ ಶೇಪ್ಸ್ ವಿತ್ ಸ್ಟ್ರೇಟ್ ಎಡ್ಜಸ್, ನೇರ ಅಂಚುಗಳಿರುವಂಥ ಆಕೃತಿಗಳು. ನೇರ ಅಂಚುಗಳು ಯಾವ್ಯಾವಪ್ಪ? ಕ್ಯೂಬ್, ನೋಡಿ ಕ್ಯೂಬ್ ಚೌಕಗನ, ಹೌದಾ. ನೆಕ್ಸ್ಟ್ ಕ್ಯೂಬಾಯ್ಡ್ ಅಂದರೆ ಆಯತಘನ. ನೇರ ಅಂಚುಗಳು ಅಂದರೆ ಸ್ಟ್ರೇಟ್ ಆಗಿರ್ತವೆ, ಆಯತಘನ. ಅದೇ ಥರ ಆಲ್ ಪ್ರಿಸಮ್ಸ್, ಪಟ್ಟಕಗಳು. ಆಲ್ ಪ್ರಿಸಮ್ಸ್ ಮೀನ್ಸ್ ಪಟ್ಟಕಗಳು, ಎಲ್ಲ ಪಟ್ಟಕಗಳು, ಹೌದಾ. ಅದೇ ತೆರನಾಗಿ ಮತ್ತು ಆಲ್ ಪಿರಾಮಿಡ್ಸ್, ಎಲ್ಲ ಗೋಪುರಗಳು. ಪಿರಾಮಿಡ್ಸ್ಗಳು ಕೂಡ ನೇರ ಅಂಚುಗಳನ್ನು ಹೊಂದಿರುತ್ತವೆ, ಎಲ್ಲ ಗೋಪುರಗಳು, ಹೌದಲ್ವಾ. ಇವೆಲ್ಲವುಗಳು ನೇರ ಅಂಚುಗಳಿರುವಂಥ ಆಕೃತಿಗಳಾಗಿವೆ. ಇನ್ನು 3ನೆಯ ಪ್ರಶ್ನೆ, ಶೇಪ್ಸ್ ವಿತ್ ರೆಕ್ಟ್ಯಾಂಗ್ಯುಲರ್ ಫೇಸಸ್, ಆಯತಾಕಾರದ ಮುಖಗಳಿರುವಂಥ ಆಕೃತಿಗಳು. ನೋಡಿ ಎ ಭಾಗದಲ್ಲಿ ಏನು ಮಾಡಬೇಕು, ಆಯತ ಆಕಾರ ಇರ್ತಕ್ಕಂಥ ಒಂದು ಮುಖ ಇರ್ತಕ್ಕಂಥ ಆಕೃತಿಗಳನ್ನ ಬರೀಬೇಕು. ಬಿ ಭಾಗದಲ್ಲಿ ತ್ರಿಕೋನಾಕಾರವಿರುವಂಥ ಮುಖಗಳಿರುವಂಥ ಆಕೃತಿಗಳು. ಶೇಪ್ಸ್ ವಿತ್ ಟ್ರಯಾಂಗ್ಯುಲರ್ ಫೇಸಸ್, ತ್ರಿಕೋನಾಕಾರದ ಮುಖಗಳಿರುವ ಆಕೃತಿಗಳು ಇಲ್ಲಿ ಬರಿಬೇಕು. ಇಲ್ಲಿ ಆಯತ, ಇಲ್ಲಿ ತ್ರಿಕೋನ, ಹೌದಾ. ಅವು ಎರಡರ ಮಧ್ಯದಲ್ಲಿ ನೋಡಿ ಇಲ್ಲೊಂದು ಎರೋ ಮಾರ್ಕ್ ಕೊಟ್ಟಿದ್ದಾರೆ, ಇವೆರಡನ್ನು ಸೇರಿಸಿ. ಎ ಭಾಗದಲ್ಲಿ ಆಯತಾಕಾರದ ಮುಖಗಳ ಆಕೃತಿ, ಇನ್ನು ತ್ರಿಕೋನಾಕಾರದ ಮುಖವಿರುವಂಥ ಆಕೃತಿ ಬಿ ಭಾಗದಲ್ಲಿ. ನೋಡಿ ಇಲ್ಲಿ ಮಧ್ಯದಲ್ಲಿ ಏನು ಮಾಡಿದ್ದಾರೆ, ಒಂದು ಬಾಣದ ಗುರುತು ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಅಂದರೆ ಶೇಪ್ಸ್ ವಿತ್ ಬೋತ್ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಟ್ರಯಾಂಗ್ಯುಲರ್ ಫೇಸಸ್, ಎರಡನ್ನೂ ಹೊಂದಿರುವಂಥ ಒಂದೇ ಆಕೃತಿ, ಆಯತಾಕಾರ, ತ್ರಿಭುಜಾಕಾರ, ಎರಡು ಮುಖಗಳನ್ನು ಹೊಂದಿರುವಂಥ ಆಕೃತಿಗಳನ್ನು ಮಧ್ಯಭಾಗದಲ್ಲಿ ಬರೀರಿ ಅಂತ ಹೇಳ್ತಾರೆ. ಈಗ ಆಯತಾಕಾರದ ಮುಖಗಳಿರುವ ಆಕೃತಿಗಳನ್ನು ಮೊದಲನೇದಾಗಿ ನೋಡೋಣ. ನೋಡಿ ಆಯತಾಕಾರದ ಹೊಂದಿರತಕ್ಕಂಥ ಆಕೃತಿಗಳು ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ಕ್ಯೂಬಾಯ್ಡ್ ಅಂದರೆ ಆಯತ ಘನ, ಹೌದಾ. ಕ್ಯೂಬಾಯ್ಡ್ ಅಂದ್ರೇನು? ಆಯತ ಘನ, ಆಯತಾಕೃತಿಯನ್ನು ಹೊಂದಿದೆ. ಇನ್ನು ಅದೇ ತೆರನಾಗಿ ಕ್ಯೂಬ್ ಅಂದರೆ ಚೌಕಘನ, ಇದು ಕೂಡ ಏನಾಗಿರ್ತದೆ, ಆಯತ ಥರನೇ ಇರುತ್ತೆ, ಹೌದಾ. ಆಯತದ ಮುಖವನ್ನು ಹೊಂದಿರ್ತದೆ. ಇನ್ನು ತ್ರಿಕೋನಾಕೃತಿ ಯಾವ್ಯಾವ ಹೊಂದಿದವ ಅಂದ್ರೆ ಟ್ರಯಾಂಗ್ಯುಲರ್ ಪಿರಾಮಿಡ್, ಪಿರಾಮಿಡ್ ಅಂದರೆ ತ್ರಿಭುಜ ಗೋಪುರ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತಾರೆ? ತ್ರಿಭುಜ ಗೋಪುರ, ಹೌದಾ. ತ್ರಿಭುಜ ಗೋಪುರ. ಇನ್ನು
ನೋಡಿ, ತ್ರಿಕೋನಾಕಾರದ ಮುಖವನ್ನು ಹೊಂದಿರುವಂಥ ಆಕೃತಿಗಳು ತ್ರಿಭುಜ ಗೋಪುರ, ಆಯತವನ್ನು ಹೊಂದಿರುವಂಥ ಆಯತಗನ ಮತ್ತು ಚೌಕಗನ. ಇವೆರಡನ್ನೂ ಹೊಂದಿರುವಂಥ ಒಂದೇ ಆಕೃತಿ ಯಾವುದಪ್ಪ, ಅದನ್ನು ಇಲ್ಲಿ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಟ್ರಯಾಂಗ್ಯುಲರ್ ಪ್ರಿಸಮ್ಸ್ ಅಂದರೆ ತ್ರಿಭುಜ ಪಟ್ಟಕ ಮತ್ತು ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್, ಇಲ್ಲಿ ಎರಡು ಆಕೃತಿಗಳು ಬರ್ತಾವೆ. ಇಲ್ಲಿ ಸ್ಪೇಸ್ ಸಾಲೋದಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಭಾಗದಲ್ಲಿ ಬರಿತೀನಿ ಅದನ್ನು. ನೋಡಿ ಇಲ್ಲಿ ತ್ರಿಭುಜ ಮತ್ತು ಆಯತಾಕಾರದ ಮುಖವನ್ನು ಹೊಂದಿರುವಂಥ ಯಾವ ಬರ್ತಾವೆ ಅಂದರೆ ಈ ಮಧ್ಯಭಾಗದಲ್ಲಿ ಬರಿಬೇಕಾಗಿರೋದನ್ನು ಸ್ಪೇಸ್ ಸಾಲೋದಿಲ್ಲ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ನೀವು ಅವುಗಳನ್ನು ಇಲ್ಲಿ ಸರಿಯಾಗಿ ಬರೆದುಕೊಳ್ಳಿ. ಮೊದಲನೇದಾಗಿ ಟ್ರಯಾಂಗ್ಯುಲರ್ ಪ್ರಿಸಮ್ ಅಂದರೆ ತ್ರಿಭುಜ ಪಟ್ಟಕ, ಹಾಗೆ ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಆಯತಾಕಾರದ ಗೋಪುರ. ಇವೆರಡೂ ಕೂಡ ಏನಾಗಿರ್ತವೆ ಅಂದ್ರೆ ತ್ರಿಭುಜ ಮತ್ತು ಆಯತ ಎರಡನ್ನೂ ಹೊಂದಿರುವಂಥ ಆಕೃತಿಗಳಾಗಿವೆ. ಸರಿನಾ? ಈಗ ನಾವು 3D ಆಕೃತಿಗಳನ್ನು ನೋಡಿದ್ದೀವಿ, ವಿಂಗಡಿಸಿ ಬರೆಯೋದನ್ನು ನೋಡಿದ್ದೇವೆ. ಇನ್ನು ನೆಕ್ಸ್ಟ್, ಇನ್ ವಿಚ್ ಸರ್ಕಲ್ ಡಿಡ್ ಯು ರೈಟ್ ಟ್ರಯಾಂಗ್ಯುಲರ್ ಪ್ರಿಸಮ್ ಆ್ಯಂಡ್ ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್? ಯಾವ ವೃತ್ತದಲ್ಲಿ ನೀವು ತ್ರಿಭುಜ ಪಟ್ಟಕ ಮತ್ತು ಆಯತಾಕಾರದ ಒಂದು ಗೋಪುರವನ್ನು ಬರೆದಿರಿ ಅಂತ ಕೇಳ್ತಾರೆ. ಯಾವ ವೃತ್ತದಲ್ಲಿ ನೀವು ತ್ರಿಭುಜ ಪಟ್ಟಕ ಹಾಗೆ ಆಯತಾಕಾರದ ಗೋಪುರವನ್ನು ಬರೆದಿರಿ ಅಂತ ಕೇಳ್ತಾರೆ. ನೋಡಿ, ನಾವು ಇಲ್ಲೇನು ಮಾಡಿದ್ದೀವಿ, ಯಾವ ಒಂದು ವೃತ್ತದಲ್ಲಿ ಬರೆದಿದ್ದೇವೆ ಹೇಳಿ ನೋಡೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ? ನೋಡಿ, ಈ ಎರಡೂ ವೃತ್ತಗಳ ಮಧ್ಯದಲ್ಲಿ ಬರೆದಿದ್ದೀವಿ ನಾವು. ಛೇದಕ ಅಂದರೆ ಎ ವೃತ್ತ ಮತ್ತು ಬಿ ವೃತ್ತದ ಛೇದಕದಲ್ಲಿ ನಾವೇನು ಮಾಡಿದ್ದೀವಿ, ತ್ರಿಭುಜ ಪಟ್ಟಕ ಹಾಗೆ ಆಯತಾಕಾರದ ಗೋಪುರವನ್ನು ನಾವಿಲ್ಲಿ ಬರೆದಿದ್ದೀವಿ ಅಲ್ವಾ? ಇಲ್ಲಿ ಉತ್ತರ ಏನು ಬರೀಬೇಕಪ್ಪ ಅಂದರೆ ನೋಡಿ, ಉತ್ತರ ನೋಡಿ, ಇನ್ ದ ಇಂಟರ್ಸೆಕ್ಷನ್ ಆಫ್ ಸರ್ಕಲ್ ಎ ಆ್ಯಂಡ್ ಬಿ. ಅಂದರೆ ಈ ಎರಡೂ ವೃತ್ತದ ಒಂದು ಮಧ್ಯಭಾಗದಲ್ಲಿ ಛೇದಕದಲ್ಲಿ ನಾವು ಬರೆದಿರೋದ್ರಿಂದ ಅವು ಎರಡು ಇನ್ ದ ಇಂಟರ್ಸೆಕ್ಷನ್ ಆಫ್ ದ ಸರ್ಕಲ್ ಎ ಆ್ಯಂಡ್ ಬಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಎ ಮತ್ತು ಬಿಯ ವೃತ್ತದ ಛೇದಕದಲ್ಲಿ ನಾವೇನು ಮಾಡಿದ್ದೀವಿ, ತ್ರಿಭುಜ ಪಟ್ಟಕ ಮತ್ತು ಆಯತ ಗೋಪುರವನ್ನು ಬರೆಯಲಾಗಿದೆ ಅಂತ ಉತ್ತರವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಬರೆಯಲಾಗಿದೆ. ಇನ್ನು ಮುಂದೆ ಲೆಟ್ ಅಸ್ ಸಾರ್ಟ್ ಶೇಪ್ಸ್ ಇನ್ ಅನದರ್ ವೇ. ಆಕೃತಿಗಳನ್ನು ಮತ್ತೊಂದು ರೀತಿಯಲ್ಲಿ ವಿಂಗಡಿಸೋಣ ಅಂತ ಹೇಳ್ತಾರೆ. ಯಾವ ರೀತಿ? ಯೂಸಿಂಗ್ ಸರ್ಕಲ್ಸ್ ಲೈಕ್ ದೋಸ್ ಆನ್ ದ ಪ್ರೀವಿಯಸ್ ಪೇಜ್ ಕ್ಯಾನ್ ಯು ಸಾರ್ಟ್ ಶೇಪ್ಸ್ ಇನ್ ಟು ದ ಕ್ಯಾಟಗರೀಸ್. ಶೇಪ್ಸ್ ವಿತ್ ಕರ್ವ್ಡ್ ಫೇಸಸ್ ಆ್ಯಂಡ್ ಶೇಪ್ಸ್ ವಿತ್ ಫ್ಲ್ಯಾಟ್ ಫೇಸಸ್. ನೋಡಿ, ಈಗಾಗಲೇ ನಾವು ಹಿಂದಿನ ಪುಟದಲ್ಲಿ ಬಳಸಿರುವಂತೆ ಆಕೃತಿಗಳನ್ನು ವೃತ್ತಗಳನ್ನು ಉಪಯೋಗಿಸಿಕೊಂಡು ಆಕೃತಿಗಳನ್ನು ವೃತ್ತಾಕಾರದ ಮುಖಗಳನ್ನು ಹೊಂದಿರುವ ಮತ್ತು ಸಮತಟ್ಟಾದ ಮುಖಗಳನ್ನು ಹೊಂದಿರುವ ಆಕೃತಿಗಳು ಎಂಬುದಾಗಿ ವರ್ಗೀಕರಿಸಿ ಅಂತ ಹೇಳ್ತಾರೆ. ಹೌದಾ? ಅದೇ ರೀತಿ ಈ ರೀತಿ ನಾವು ಫೇಸಸ್ಸನ್ನು ಹಾಕಿ ಏನು ಮಾಡಬೇಕು, ಯಾವ ಒಂದು ಸಮತಟ್ಟಾಗಿರ್ತಕ್ಕಂಥ ಮುಖಗಳು ಬೇರೆ ಮತ್ತು ವಕ್ರ ಮುಖಗಳು ಬೇರೆ, ಅವುಗಳನ್ನು ಇಲ್ಲಿ ಈ ಭಾಗದಲ್ಲಿ ಬರೀರಿ ಅಂತ ಹೇಳ್ತಾರೆ. ನೋಡಿ, ನಾನಿಲ್ಲಿ ಅವುಗಳನ್ನ ಬರೆದು ತೋರಿಸ್ತೀನಿ. ನೋಡಿ, ಈ ಭಾಗದಲ್ಲಿ ಇದು ಎ ವೃತ್ತ, ಇದು ಬಿ ವೃತ್ತ. ಹೌದಾ? ಎ ವೃತ್ತದಲ್ಲಿ ಏನು ಮಾಡಿದ್ದೀವಿ, ಶೇಪ್ಸ್ ವಿತ್ ಕರ್ವ್ಡ್ ಫೇಸಸ್. ಅವ್ರು ಏನು ಹೇಳಿದ್ದಾರೆ, ಶೇಪ್ಸ್ ವಿತ್ ಕರ್ವ್ಡ್ ಫೇಸಸ್ ಅಂದರೆ ವಕ್ರಾಕಾರದ ಮುಖಗಳನ್ನು ಹೊಂದಿರುವಂಥ ಒಂದು ಆಕೃತಿಗಳು, ಸ್ಪೇರ್ ಅಂದರೆ ವೃತ್ತ ಬರುತ್ತೆ ಈ ಭಾಗದಲ್ಲಿ. ಇನ್ನು ಬಿ ಭಾಗದಲ್ಲಿ ಶೇಪ್ಸ್ ವಿತ್ ಫ್ಲ್ಯಾಟ್ ಫೇಸಸ್ ಅಂದರೆ ಸಮತಟ್ಟಾದ ಮುಖಗಳನ್ನು ಹೊಂದಿರುವ ಆಕೃತಿಗಳು. ಸಮತಟ್ಟಾಗಿರುವಂಥವು ಯಾವಪ್ಪ ಅಂದ್ರೆ ಚೌಕಗನ, ಕ್ಯೂಬಾಯ್ಡ್, ಆಯತಗನ, ಆಲ್ ಪ್ರಿಸಮ್ಸ್ ಆ್ಯಂಡ್ ಪಿರಾಮಿಡ್ಸ್. ಎಲ್ಲ ಪಟ್ಟಕಗಳು ಮತ್ತು ಪಿರಾಮಿಡ್ಗಳು ಅಂದರೆ ಗೋಪುರಗಳು, ಇವೆಲ್ಲವುಗಳು ಏನು ಮಾಡ್ತವೆ ಅಂದರೆ ಸಮತಟ್ಟಾಗಿರ್ತಕ್ಕಂಥ ಒಂದು ಮುಖಗಳಾಗಿವೆ. ಇನ್ನು ಇವೆರಡನ್ನೂ ಹೊಂದಿರುವಂಥ ಯಾವಪ್ಪ ಅಂದ್ರೆ ವಕ್ರ ಮತ್ತು ಸಮ ಎರಡನ್ನೂ ಹೊಂದಿರುವಂಥವುಗಳು ಮಧ್ಯಭಾಗದಲ್ಲಿ ಛೇದಕದಲ್ಲಿ ನಾವು ಬರಿತೀವಿ. ನೋಡಿ, ಎರಡೂ ವೃತ್ತಗಳ ಮಧ್ಯದಲ್ಲಿ ಇವು ಸಿಲಿಂಡರ್, ಕೋನ. ನೋಡಿ, ಸಿಲಿಂಡರ್ ಮತ್ತು ಕೋನ ಇವೆರಡೂ ಕೂಡ ವೃತ್ತವನ್ನು ಹೊಂದಿರುತ್ತವೆ ಮತ್ತು ಸಮತಟ್ಟಾಗಿಯೂ ಕೂಡ ಇರ್ತವೆ. ಒಂದೇ ಆಕೃತಿಯಲ್ಲಿ ಎರಡು ಒಂದು ಆಕಾರಗಳನ್ನು ಹೊಂದಿರ್ತವೆ, ಮುಖಗಳನ್ನು ಹೊಂದಿರುತ್ತವೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಎರಡು ವಕ್ರಾಕಾರದ ಮುಖಗಳು ಮತ್ತು ಸಮತಟ್ಟಾಗಿರ್ತಕ್ಕಂಥ ಮುಖಗಳು ಇವೆಲ್ಲವುಗಳನ್ನು ನಾವು ನೋಡಿದ್ದೇವೆ. ಅದೇ ಥರ ಅವೆರಡನ್ನೂ ಸೇರಿಸಿ ಕೂಡ ಮತ್ತೊಂದು ಮಧ್ಯದಲ್ಲಿ ಛೇದಕದಲ್ಲಿ ಕೂಡ ಅದನ್ನು ಗಮನಿಸಿದ್ದೇವೆ. ಇದನ್ನು ಸರಿಯಾಗಿ ಅರ್ಥೈಸಿಕೊಂಡು ಬರೆಯಿರಿ. ನೆಕ್ಸ್ಟ್, ಬಿಲ್ಡ್ ವಿತ್ ಕ್ಯೂಬ್ಸ್. ಚೌಕಘನಗಳಿಂದ ನಿರ್ಮಿಸಿ.
Build these models with the cubes from the Jadui Pitara kit or any other similar material. ನೋಡಿ, ಜಾದೂಯಿ ಪಿಟಾರ್ ಕಿಟ್ ಅಥವಾ ಯಾವುದೇ ಒಂದು ಸಮರೂಪದ ವಸ್ತುಗಳನ್ನ ಉಪಯೋಗಿಸಿಕೊಂಡು ಮುಂದಿನ ಮಾದರಿಗಳನ್ನು ತಯಾರಿಸಿರಿ ಅಂತ ಹೇಳ್ತಾರೆ. ನೋಡಿ, ನೀವು ಯಾವುದಾದ್ರೂ ಒಂದು ಕ್ಯೂಬ್ಗಳನ್ನು ತೆಗೆದುಕೊಂಡು ಚೌಕಗಣಗಳನ್ನು ತೆಗೆದುಕೊಂಡು ನೀವು ಈ ರೀತಿಯ ಆಕೃತಿಗಳನ್ನು ರಚಿಸಿರಿ, ನಿರ್ಮಾಣ ಮಾಡಿರಿ ಅಂತ ಹೇಳ್ತಾರೆ ಅವರು. ಇಲ್ಲಿ ಯಾವುದೇ ಒಂದು ಲೆಕ್ಕ ಇಲ್ಲ, ಅದೇ ಮಾದರಿಗಳನ್ನ ತಯಾರಿಸಲಿಕ್ಕೆ ಮಾತ್ರ ಹೇಳಲಾಗಿದೆ. ಇನ್ನು ನೆಕ್ಸ್ಟ್ ಕ್ಯೂಬ್ ಟವರ್ಸ್, ಘನ ಗೋಪುರ. ಕ್ಯೂಬ್ ಟವರ್ಸ್ ಇಲ್ಲಿ ಏನಿದೆ ನೋಡೋಣ. ಹೌ ಮೆನಿ ಕ್ಯೂಬ್ಸ್ ಆರ್ ಇನ್ ಈಚ್ ಆಫ್ ದೀಸ್ ಕ್ಯೂಬ್ ಟವರ್ಸ್. ಮುಂದಿನ ಪ್ರತಿ ಚೌಕಘನ ಗೋಪುರಗಳಲ್ಲಿ ಎಷ್ಟು ಘನಗಳಿವೆ? ನೋಡಿ, ಇಲ್ಲಿ 2 ರೀತಿಯ ಒಂದು ಘನ ಗೋಪುರಗಳು ಕಾಣ್ತಾ ಇವೆ, ಹೌದಾ? ಅದರಲ್ಲಿ ಬಂದಿರತಕ್ಕಂಥ ಚೌಕಘನ ಗೋಪುರಗಳು ಎಷ್ಟು ಘನಗಳಿವೆ ಅನ್ನೋದನ್ನು ಕಂಡುಹಿಡಿಯಬೇಕು. ಅಂದರೆ ಈ ಚೌಕಗಳು ಎಷ್ಟಿವೆ ಅನ್ನೋದನ್ನು ನಾವಿವತ್ತು ಈ ಒಂದು ಘನದಲ್ಲಿ ಕಂಡುಹಿಡಿಯಬೇಕು ಅಂತ ಹೇಳ್ತಾರೆ. ನೋಡಿ, ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಎಷ್ಟು ಘನಗಳಿವೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾದ್ರೆ ಮೊದಲನೇದಾಗಿ ಈ ಭಾಗ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಕೆಳಭಾಗದಲ್ಲಿ ಎಷ್ಟು ಚೌಕಘನಗಳಿವೆ ನೋಡಿ. ಘನ ಎಷ್ಟಿವೆ? 1 2 3 4, ಹೌದಾ? ಈ ಭಾಗದಲ್ಲಿಯೂ ಕೂಡ 4 ಇದೆ. 1 2 3 4. ಅದೇ ತೆರನಾಗಿ ಈ ಒಂದು ಕೆಳಭಾಗವನ್ನು ಮಾತ್ರ ಗಮನಿಸಿ. ನೋಡಿ, ಇಲ್ಲಿ ಹಾಕಿದ್ದೀನಲ್ವ ನಾನು, 1 2 3 4. ನೋಡಿ ಎಷ್ಟಿವೆ ಎನಿಸೋಣ. 1 2 3 4 5 6 7 8 9 10 11 12 13 14 15 16. ನೋಡಿ, ಈ ಭಾಗದಲ್ಲಿ ಎಷ್ಟಿವೆ? 16, ಹೌದಾ? ಇನ್ನು ಮೇಲ್ಭಾಗದಲ್ಲಿ 1 2 3. ನೋಡಿ, ತಳಪಾಯದಲ್ಲಿ ನಾವು ಸುತ್ತಲೂ ಚೌಕವನ್ನು ಮಾತ್ರ ಹಿಡಿಯೋದಿಲ್ಲ, ಮಧ್ಯದಲ್ಲಿ ಅವರು ಖಾಲಿ ಬಿಟ್ಟಿರೋದಿಲ್ಲ, ಅಲ್ಲಿಯೂ ಕೂಡ ಘನಗಳಿರ್ತವೆ, ಹೌದಾ? ಅದನ್ನು ಸೇರಿಸಿನೇ 16 ಆಯಿತು. ಇನ್ನು ಮಧ್ಯಭಾಗದಲ್ಲಿ 3 ಇದೆ, 1 2 3. ಅದೇ ತೆರನಾಗಿ ಈ ಭಾಗದಲ್ಲಿಯೂ 3 ಇದೆ, 1 2 3. ಅಂದರೆ ಇವು 3ರ ನೆಕ್ಸ್ಟ್ ಎರಡನೇ ಸಾಲಿನಲ್ಲಿ 3 6, ಆಮೇಲೆ 3 9, ಈ ಭಾಗ 9, ಹೌದಾ? ಇನ್ನು ಇಲ್ಲಿ ನೋಡಿ, 1 2 3 4, ಇದು 4, ಇದು 1. ಈಗ ಇವುಗಳನ್ನು ಒಟ್ಟಾಗಿ ಸೇರಿಸೋಣ. 16 + 9 + 4 + 1. ನೋಡಿ ಎಷ್ಟಾಯಿತು? 16 25 29 30, ಒಟ್ಟು 30, ಹೌದಾ? ಒಟ್ಟು 30 ಘನಗಳು ಈ ಮೊದಲನೆಯ ಆಕೃತಿಯಲ್ಲಿ ಚೌಕಘನದಲ್ಲಿ ಇದೆ. ಇನ್ನು ಇಲ್ಲಿ ಎರಡನೆಯದಾಗಿ ನೋಡಿ, ಇಲ್ಲೊಂದು ಘನಗೋಪುರವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಯಾವ ರೀತಿ ಎನಿಸ್ಕೋಬೇಕು ನೋಡಿ. ಇಲ್ಲಿಂದ ಫಸ್ಟ್ ಇಷ್ಟು ಹಿಡ್ಕೊಂಡು ಇಷ್ಟನ್ನು ಮಾತ್ರ ನಾವು ಏನು ಮಾಡಬೇಕು? ಎನಿಸ್ಕೋಬೇಕು, ಎಷ್ಟು ಚೌಕಘನಗಳಿವೆ. ಅದೇ ತೆರನಾಗಿ ಈ ಭಾಗದಲ್ಲಿದೆ, 4 ಮೂಲೆಗಳಲ್ಲಿ ಇದೆ, ಮಧ್ಯದಲ್ಲಿ ಒಂದು ಸಾಲಿದೆ, ಹೌದಾ? ಇದು ಅಟ್ಯಾಚ್ ಆಗಬೇಕಂದ್ರೆ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ ಕೇವಲ ಒಂದನ್ನೇ ಮಾತ್ರ ಇಡೋದಿಲ್ಲ, ಅದರ ಕೆಳಗಡೆ ಕೂಡ ಏನಿಟ್ಟಿರ್ತಾರೆ? ಈ ಒಂದು ಚೌಕಘನಗಳನ್ನು ಇಡಲಾಗಿರ್ತದೆ, ಹೌದಾ? ಈಗ ಮೊದಲನೇದಾಗಿ ಇದನ್ನು ಎಣಿಸೋಣ ಬನ್ನಿ. ನೋಡಿ, 1 2 3 4 5, ಹೌದಾ? ಈ ಭಾಗದಲ್ಲಿ ತಳಭಾಗದಲ್ಲಿ 5 ಇವೆ. 5 6 7 8 9 10 11 12 13 14 15, ಒಟ್ಟು ಒಂದು ಭಾಗದಲ್ಲಿ ಏನಿದೆ? 15. ಅದೇ ತೆರನಾಗಿ ಈ ಭಾಗದಲ್ಲಿಯೂ 15 ಸೇಮ್ ಇದೆ, ಇಲ್ಲಿಯೂ ಕೂಡ 15. ಇನ್ನು ಈ ಭಾಗದಲ್ಲಿಯೂ ಕೂಡ 15, ಒಟ್ಟು 15. 4 ಮೂಲೆಗಳಲ್ಲಿ ನೋಡಿ, ಇಲ್ಲಿಯವರೆಗೆ ಇರ್ತಕ್ಕಂಥ ಚೌಕಘನಗಳು 15 15 15 15. ಇನ್ನು ಮಧ್ಯದಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಲಂಬವಾಗಿ ಅಂದರೆ 1 2 3 4 5 ಇದೆ, ಅಂದರೆ 5 ಇಲ್ಲಿ ಮಧ್ಯದಲ್ಲಿ ಇದೆ ಅಲ್ವಾ? ಈ ಪಾಯಿಂಟ್ನ ಕೆಳಗಡೆ 5 ಚೌಕಘನಗಳು ಇರ್ತವೆ. ಆ 5 ಮತ್ತು ಟಾಪಲ್ಲಿ 1 6, ಒಟ್ಟು 6, ಹೌದಾ? ಈಗ ಇವುಗಳನ್ನು ಸೇರಿಸೋಣ ಬನ್ನಿ. 15 4 ಇದೆ,
ಹೌದಲ್ವ? 1 2 3 4 15 15 15 ಪ್ಲಸ್ ಮಧ್ಯದಲ್ಲಿ 6. ಹೌದಾ? ಇವುಗಳನ್ನ ಸೇರಿಸೋಣ. 15 15 30, ಇದು 30, ನೆಕ್ಸ್ಟ್ 6. ಎಷ್ಟಾಯಿತು? 30 30 60 ಪ್ಲಸ್ 6 66. ಒಟ್ಟು ಈ ಒಂದು ಘನಾಕೃತಿ, ಈ ಒಂದು ಚೌಕ ಘನದಲ್ಲಿರ್ತಕ್ಕಂಥ ಘನಗಳ ಸಂಖ್ಯೆ 66. ಅರ್ಥ ಆಯ್ತಾ? ನೋಡಿ, ಮೊದಲನೇ ಚೌಕಘನದಲ್ಲಿ 30, ಎರಡನೆಯ ಒಂದು ಗೋಪುರದಲ್ಲಿ ಎಷ್ಟಿದೆ? 66 ಘನಗಳಿವೆ. ಈ ರೀತಿಯಾಗಿ ನಾವೇನು ಮಾಡಬೇಕು? ಚೌಕಘನ ಗೋಪುರದಲ್ಲಿರ್ತಕ್ಕಂತಹ ಘನಗಳನ್ನು ಎಣಿಸಿ ಕೂಡಿಸಬೇಕು. ಸರಿನಾ ಮಕ್ಕಳೇ? ನೋಡಿ, ನೆಕ್ಸ್ಟ್ ನೋಟ್ ಫಾರ್ ದ ಟೀಚರ್ ಇದೆ. ಇಲ್ಲಿಗೆ ಇವತ್ತಿನ ಒಂದು ಸಂಪೂರ್ಣ ವಿವರಣೆ ಘನಗೋಪುರದ ಬಗ್ಗೆ, ಹಾಗೆ 3D ಆಕೃತಿಗಳ ಬಗ್ಗೆ, ಚೌಕಘನಗಳನ್ನು ನಿರ್ಮಿಸೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾವೇನು ಮಾಡಿದ್ದೀವಿ? ಇದುವರೆಗೆ ತಿಳಿದುಕೊಂಡ್ವಿ ಅಲ್ವಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ ಮಕ್ಕಳೇ. ಗಮನಿಸಿ ಸರಿಯಾಗಿ ಬರೆದುಕೊಳ್ಳಿ. ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೆಯೋದ್ರಿಂದ ನಿಮಗೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ಅದನ್ನು ಉತ್ತರವನ್ನು ನೀವು ಈಸಿಯಾಗಿ ಬರೀಬಹುದು. ಸರಿನಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.